ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬೈ ಎಲೆಕ್ಷನ್ ಅಗ್ನಿ ಪರೀಕ್ಷೆ. ಈ ಹಿಂದಿನ 3 ಉಪಚುನಾವಣೆಯಲ್ಲೂ ಕೂಡ ಸೋತಿರುವಂತಹ ಮೈತ್ರಿಕೂಟ ಮುಂಬರುವಂತಹ 2 ಕ್ಷೇತ್ರದ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆಲ್ಲುವ ತವಕವನ್ನ ಹೊಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಈಗಾಗಲೇ ಕಸರತ್ತನ್ನ ನಡೆಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ದಾವಣಗೆರೆಯಲ್ಲಿ ಈಗಾಗಲೇ 4 ಜನ ಟಿಕೆಟ್ ಆಕಾಂಕ್ಷಿಗಳು ರೇಸಲ್ಲಿದ್ದಾರೆ. ಅದರಲ್ಲಿ ಅಜಯ್ ಕುಮಾರ್, ಶ್ರೀನಿವಾಸ್ ದಾಸ್ ಕರಿಯಪ್ಪ, ಯಶವಂತರಾವ್ ಜಾಧವ್ ಹಾಗೆ ರಾಜೇನಹಳ್ಳಿ ಶಿವಕುಮಾರ್ ಟಿಕೆಟ್ನ ಆಕಾಂಕ್ಷಿಗಳು. ಈ 4ರಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಯಶವಂತರಾವ್ ಜಾಧವ್ ಪರ ಬ್ಯಾಟ್ ಬೀಸ್ತಾರ ರೆಬಲ್ಸ್ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ನಡೆಸ್ತಾ ಇರುವಂತಹ ಮಾಜಿ ಸಂಸದ GM ಸಿದ್ದೇಶ್ವರ್ ಹಾಗೆ ಶಾಸಕ BP ಹರೀಶ್ ಅವರು ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಇದೇ ಕಾರಣದಿಂದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಅತೃಪ್ತ ನಾಯಕರದ್ದೇ ಇದೀಗ ಟೆನ್ಷನ್ ಶುರುವಾಗಿರುವಂತದ್ದು. ಈ 4ರಲ್ಲಿ ಯಾರ ಇಬ್ಬರ ಹೆಸರು ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳಿಸಬೇಕು ಅನ್ನುವಂಥದ್ದು ಇದೀಗ BY ವಿಜಯೇಂದ್ರ ಅವರಿಗೆ ಚಿಂತೆಗೀಡಾಗಿದೆ. ಅದೇ ರೀತಿ ದಾವಣಗೆರೆಯಲ್ಲಿ ಹೊಂದಾಣಿಕೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪದಿಂದಲೂ ಕೂಡ ದೂರ ಇರೋದಕ್ಕೆ BY ವಿಜಯೇಂದ್ರ ಚಿಂತನೆ ನಡೆಸಿದ್ದಾರೆ. ಹೀಗಾಗಿ ದಾವಣಗೆರೆ ಗೆಲುವಿನ ತವಕದಲ್ಲಿ ಇದೀಗ ರಾಜ್ಯಾಧ್ಯಕ್ಷರು ಪ್ಲಾನ್ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ವಿಜಯೇಂದ್ರಗೆ ಕಬ್ಬಿಣದ ಕಡಲೆ ಆಗಿದೆ ದಾವಣಗೆರೆಯ ಬೈ ಎಲೆಕ್ಷನ್. ಇನ್ನು ಬಾಗಲಕೋಟೆ ಉಪಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ರಾತ್ರಿ ನಡೆದಂತಹ ಕೋರ್ ಕಮಿಟಿಯಲ್ಲಿ ಫೈನಲ್ ಆಗಲಿಲ್ಲ ಉಪಚುನಾವಣೆಯ ಆಕಾಂಕ್ಷಿಗಳ ಪಟ್ಟಿ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ. ಶುಕ್ರವಾರ ಕೋರ್ ಕಮಿಟಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತೆ. ಅಂದೇ ಫೈನಲ್ ಪಟ್ಟಿಯನ್ನ ಹೈಕಮಾಂಡ್ಗೆ ವಿಜಯೇಂದ್ರ ಅವರು ರವಾನಿಸ್ತಾರೆ. ತಂತ್ರ ಹಾಗೂ ಕಾರ್ಯತಂತ್ರವನ್ನ ರೂಪಿಸಿ 2 ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸುವಂತಹ ಪಣವನ್ನ ತೊಟ್ಟಿದ್ದಾರೆ BY ವಿಜಯೇಂದ್ರ. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನಿಮ್ಮನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.